ಯೋಚನೆ ಮಾಡಿ, ಒಂದು ಕಂಪನಿ ಪೂರ್ತಿಯಾಗಿ ಮುಳುಗಿ ಬಾಗಿಲು ಮುಚ್ಚೋ ಹಂತಕ್ಕೆ ಬಂದಿದೆ. ಆದರೆ ಕೆಲವು ತಿಂಗಳುಗಳಲ್ಲಿ ಅದೇ ಕಂಪನಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಯಶಸ್ಸು ಗಳಿಸುತ್ತೆ ಅಂದ್ರೆ ನಂಬೋಕ್ಕಾಗುತ್ತಾ? ಹೌದು, ಇದು ಒಂದು ಕಾರ್ಪೊರೇಟ್ ಪುನರುತ್ಥಾನದ ಅದ್ಭುತ ಕಥೆ. ಬನ್ನಿ ಈ ನಂಬಲಾಗದ ಪಯಣದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ನಾವು ಕಂಪನಿಯನ್ನು ಮುಚ್ಚುವ ಅಂಚಿನಲ್ಲಿದ್ದೆವು. ಈ ಒಂದು ವಾಕ್ಯದಲ್ಲೇ ಎಂಥ ಹತಾಶೆ ಇದೆಯಲ್ವಾ? ಎಲ್ಲವನ್ನೂ ಕಳೆದುಕೊಂಡ ನೋವಿದೆ. ಎಲ್ಲವೂ ಮುಗಿದೇ ಹೋಯ್ತು ಅಂತ ಅಂದ್ಕೊಂಡಿದ್ದ ಆ ಒಂದು ಕ್ಷಣದಲ್ಲಿ ಒಂದು ಅಸಾಮಾನ್ಯ ತಿರುವು ಅವರಿಗಾಗಿ ಕಾದಿತ್ತು. ಸರಿ, ಹಾಗಾದ್ರೆ ಮೊದಲು ಆ ಸಂಕಷ್ಟದ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋಣ. ಒಂದು ಕುಟುಂಬ ಕಟ್ಟಿದ ಕಂಪನಿ ಹೇಗೆ ಪತನದಂಚಿಗೆ ಬಂದ್ನಿಂತಿತ್ತು? 2005ರಲ್ಲಿ ಕಂಪನಿಗೆ ದೊಡ್ಡ ನಷ್ಟವಾಗಿತ್ತು. ಆದರೆ ನಿಜವಾದ ಆಘಾತ ಕಾದಿದ್ದು ಜನವರಿ 19, 2006ರಂದು. ಅವರ ಪ್ರಮುಖ ಪಾಲುದಾರರಾದ ಕೋನಿಕಾ ಮಿನಾಲ್ಟಾ ತಮ್ಮ ಫೋಟೋ ಕಾರ್ಯಾಚರಣೆಯನ್ನೇ ನಿಲ್ಲಿಸ್ತೀವಿ ಅಂತ ಘೋಷಿಸಿದ್ರು. ಇದು ಕಂಪನಿಯ ಅಸ್ತಿತ್ವಕ್ಕೆ ಬಿದ್ದ ದೊಡ್ಡ ಪೆಟ್ಟಾಗಿತ್ತು. 2006ರ ಆರಂಭದ ಹೊತ್ತಿಗೆ ಭವಿಷ್ಯ ಪೂರ್ತಿ ಕತ್ತಲಾಗಿತ್ತು. ಎಲ್ಲವೂ ಮುಗೀತು ಅಂತ ಅನ್ಕೊಂಡಾಗ ಒಂದು ದೊಡ್ಡ ಬದಲಾವಣೆ ಶುರುವಾಯಿತು. ಅದು ವ್ಯವಹಾರದಲ್ಲಿ ಅಲ್ಲ, ಬದಲಾಗಿ ಮನಸ್ಥಿತಿಯಲ್ಲಿ. ಒಂದು ಹೊಸ ವಾಸ್ತವವನ್ನೇ ಕಲ್ಪಿಸಿಕೊಳ್ಳೋ ಪ್ರಯತ್ನ ಶುರುವಾಯಿತು. ಈ ದೊಡ್ಡ ಬದಲಾವಣೆಗೆ ಕಾರಣವಾಗಿದ್ದು ದ ಸೀಕ್ರೆಟ್ ಅನ್ನೊಂದು ತತ್ವ. ಅದರ ಮೂಲಭೂತ ಐಡಿಯಾ ತುಂಬಾ ಸರಳ. ನಮ್ಮ ಆಲೋಚನೆಗಳೇ ನಮ್ಮ ವಾಸ್ತವವನ್ನು ಸೃಷ್ಟಿಸುತ್ತವೆ. ಅಂದ್ರೆ ಸಕಾರಾತ್ಮಕ ಚಿಂತನೆ ಮತ್ತು ದೃಶ್ಯೀಕರಣದ ಮೂಲಕ ನಾವು ಬಯಸಿದ್ದನ್ನು ಸಾಧಿಸಬಹುದು. ಈ ಶಕ್ತಿಯುತ ತತ್ವದ ಪರಿಚಯವಾಗಿದ್ದು ಹೇಗೆ ಗೊತ್ತಾ? ಅವರ ಸಹೋದರಿ ಕಳುಹಿಸಿದ ಒಂದು ಡಿವಿಡಿಯಿಂದ. ಫೆಬ್ರವರಿ 2006ರಲ್ಲಿ ಅವರೊಂದು ಗಟ್ಟಿ ನಿರ್ಧಾರ ಮಾಡಿದ್ರು. ಈ ತತ್ವವನ್ನ 100ಕ್ಕೆ 101% ನಂಬಿ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ. ಪ್ರತಿದಿನ ತಮ್ಮ ಕಂಪನಿ ಯಶಸ್ವಿಯಾದಂತೆ, ಹೊಸ ಎತ್ತರಕ್ಕೆ ಬೆಳೆದಂತೆ ಕಣ್ಣು ಮುಚ್ಚಿ ಕಲ್ಪಿಸಿಕೊಳ್ಳಲು ಶುರು ಮಾಡಿದ್ರು. ಅದು ಒಂದು ರೀತಿ ಸಂಪೂರ್ಣ ಶರಣಾಗತಿಯ ಕ್ಷಣವಾಗಿತ್ತು. ಈ ಮಾನಸಿಕ ಬದಲಾವಣೆಯ ನಂತರ ನಡೆದಿದ್ದು ಅದನ್ನ ಒಂದು ಪವಾಡ ಅಂತಾನೆ ಹೇಳ್ಬೋದು. ವಿನಾಶದ ಅಂಚಿನಲ್ಲಿದ್ದ ಕಂಪನಿ ಅತ್ಯಂತ ವೇಗವಾಗಿ ರಾಕೆಟ್ ಸ್ಪೀಡ್ನಲ್ಲಿ ಅಭಿವೃದ್ಧಿಯ ದಾರಿಯಲ್ಲಿ ಸಾಗಿತ್ತು. ಕೇವಲ 8 ತಿಂಗಳು ಅಷ್ಟರಲ್ಲಿ ನಂಬೋಕಾಗದ ಘಟನೆಗಳು ನಡೆದು ನಿಕಾನ್, ಫ್ಯೂಜಿಫಿನ್ ಮತ್ತು ಸೋನಿಯಂತಹ ದೈತ್ಯ ಕಂಪನಿಗಳು ಅವರೊಂದಿಗೆ ಕೈಜೋಡಿಸಿದ್ವು. ಅದರಲ್ಲೂ ಸೋನಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದು ಅವರ ಬಾಲ್ಯದ ಕನಸಾಗಿತ್ತು. ಆ ಕನಸು ಈಗ ನನಸಾಗಿತ್ತು. ಮಾರಾಟದ ಸಂಖ್ಯೆಗಳು ಗಗನಕ್ಕೇರಿದ್ವು. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಒಬ್ಬ ಗ್ರಾಹಕರು $70,000 ಮೌಲ್ಯದ ಒಂದು ಮೆಷಿನ್ಗೆ ಪೂರ್ತಿ ಹಣವನ್ನು ನಗದಿನಲ್ಲಿ ಪಾವತಿಸಿದ್ರು. ಫೋಟೋ ಉದ್ಯಮದಲ್ಲಿ ಇಂಥದ್ದಾಗೋದು ಬಹುತೇಕ ಅಸಾಧ್ಯದ ಮಾತು. ಈ ಯಶಸ್ಸಿನ ಅಲೆ ದೇಶದ ಗಡಿಯನ್ನು ದಾಟಿತ್ತು. ಶಾಂಘಾಯ್, ಪ್ಯಾರಿಸ್, ಟೋಕಿಯೋದಂತಹ ಜಾಗತಿಕ ನಗರಗಳಲ್ಲಿ ಕಂಪನಿ ತನ್ನ ಛಾಪು ಮೂಡಿಸಿತು. ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರವಾಸಗಳು ಅವರ ಬದುಕಿನ ಒಂದು ಭಾಗವೇ ಆಗಿ ಹೋದವು. ಈ ದೊಡ್ಡ ಯಶಸ್ಸಿನೊಂದಿಗೆ ಕಂಪನಿಯಲ್ಲಿ ಹೊಸ ನಾಯಕತ್ವ ಕೂಡ ರಚನೆಯಾಯಿತು. ಈ ಕಥೆಯ ನಾಯಕ ಕೇವಲ 26ನೇ ವಯಸ್ಸಿನಲ್ಲಿ ಜನರಲ್ ಮ್ಯಾನೇಜರ್ ಆದರು. ಅವರ ತಂದೆ ಸಿಇಒ ಮತ್ತು ತಾಯಿ ಆಪರೇಷನ್ಸ್ ಮ್ಯಾನೇಜರ್ ಆದರು. ಇದು ನಿಜವಾಗ್ಲೂ ಒಂದು ಕುಟುಂಬದ ಒಗ್ಗಟ್ಟಿನ ಯಶಸ್ಸಾಗಿತ್ತು. ಹಾಗಾದ್ರೆ ಈ ಅದ್ಭುತ ಯಶಸ್ಸಿನ ಹಿಂದಿನ ಮೂಲ ತತ್ವವಾದರೂ ಏನು? ಅದು ಕೇವಲ ಹಣ ಅಥವಾ ಖ್ಯಾತಿಯನ್ನ ಗಳಿಸೋದ್ರ ಬಗ್ಗೆ ಅಲ್ಲ. ಅದರ ಉದ್ದೇಶ ಅದಕ್ಕಿಂತ ಬಹಳ ದೊಡ್ಡದು. ಜಗತ್ತನ್ನ ಒಂದು ಉತ್ತಮ ಸ್ಥಳವನ್ನಾಗಿ ಮಾಡೋದು. ನಾವೆಲ್ಲರೂ ದ ಸೀಕ್ರೆಟ್ ತತ್ವವನ್ನ ಅನ್ವಯಿಸಿದರೆ ಇಡೀ ಮಾನವ ಜನಾಂಗ ಏನನ್ನ ಸಾಧಿಸ್ಬೋದು ಅಂತ ಒಮ್ಮೆ ಕಲ್ಪಿಸ್ಕೊಳ್ಳಿ. ಈ ಮಾತುಗಳು ನಮ್ಮನ್ನ ವೈಯಕ್ತಿಕ ಯಶಸ್ಸಿನಿಂದ ಆಚೆಗೆ ಯೋಚನೆ ಮಾಡೋ ಹಾಗೆ ಮಾಡ್ತವೆ ಅಲ್ವಾ? ಇದು ಒಂದು ಸಾಮೂಹಿಕ ಬದಲಾವಣೆಯ ಸಾಧ್ಯತೆಯ ಬಗ್ಗೆ ಹೇಳುತ್ತೆ. ತಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿದ್ದಕ್ಕಾಗಿ ಈ ಕಥೆಯ ನಾಯಕ ದೇವರು ಮತ್ತು ದ ಸೀಕ್ರೆಟ್ ಎರಡಕ್ಕೂ ಕೃತಜ್ಞತೆ ಸಲ್ಲಿಸ್ತಾರೆ. ಇದು ಅವರ ವೈಯಕ್ತಿಕ ನಂಬಿಕೆ. ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಈ ತತ್ವಶಾಸ್ತ್ರ ಅವರ ಮತ್ತು ಅವರ ಕುಟುಂಬದ ಭವಿಷ್ಯದ ಕನಸುಗಳನ್ನು ಹೇಗೆ ರೂಪಿಸಿದೆ ಅನ್ನೋದನ್ನ ಈಗ ನೋಡೋಣ. ಸದ್ಯಕ್ಕೆ ಅವರು ಯಶಸ್ವಿ ಕುಟುಂಬ ಕಂಪನಿಯ ಜನರಲ್ ಮ್ಯಾನೇಜರ್. ಆದರೆ ಅವರ ಕಲ್ಪನೆಯ ಹಾದಿ ಇನ್ನು ಮುಂದಿದೆ. ಅವರ ಮುಂದಿನ ಗುರಿ ಏನ್ ಗೊತ್ತಾ? ಬಿಲ್ ಗೇಟ್ಸ್ ಮತ್ತು ವಾರೆನ್ ಬಫೆಟ್ರಷ್ಟು ಸಂಪತ್ತು ಗಳಿಸುವುದು. ಆದರೆ ಯಾಕೆ? ಆ ಸಂಪತ್ತನ್ನು ಲಕ್ಷಾಂತರ ಜನರ ಬದುಕನ್ನು ಹಸನಾಗಿಸಲು ದಾನ ಮಾಡೋದಕ್ಕೆ. ಈ ಸಕಾರಾತ್ಮಕ ಚಿಂತನೆಯ ಶಕ್ತಿ ಅವರ ಕುಟುಂಬದ ಮೇಲೂ ಪ್ರಭಾವ ಬೀರಿದೆ. ಅವರ ಸಹೋದರಿ ಹಾಲಿವುಡ್ನಲ್ಲಿ ಯಶಸ್ಸು ಕಂಡಿದ್ದಾರೆ. ಒಂದು ಸ್ವತಂತ್ರ ಚಲನಚಿತ್ರದಲ್ಲಿ ಮತ್ತು ಖ್ಯಾತ ನಟ ವಿಲ್ ಸ್ಮಿತ್ ಅವರೊಂದಿಗೆ ಒಂದು ಹಾಸ್ಯ ಸರಣಿಯಲ್ಲಿ ನಟಿಸುವ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಈ ಕಥೆ ನಮ್ಮ ಮುಂದೆ ಒಂದು ಆಳವಾದ ಪ್ರಶ್ನೆಯನ್ನು ಇಡುತ್ತದೆ. ನಾನು ಎಂದು ಯೋಚಿಸುತ್ತೇನೆ, ಆದ್ದರಿಂದ ನಾನು ಎಂದು ಆಗಿದ್ದೇನೆ. ಆ ಖಾಲಿ ಜಾಗದಲ್ಲಿ ನಾವು ಏನನ್ನು ತುಂಬಬಹುದು?
ನಿಜಕ್ಕೂ ನಮ್ಮ ಆಲೋಚನೆಗಳೇ ನಮ್ಮ ಬದುಕನ್ನು ರೂಪಿಸುತ್ತವೆಯಾ? ಇದರ ಬಗ್ಗೆ ಯೋಚಿಸಲೇಬೇಕು.